ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ.
ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ಎಲ್ಲವೂ ಚೆನ್ನಾಗಿದ್ದಾಗ ಅಕ್ಕಪಕ್ಕದಲ್ಲೇ ರೆಡ್ಡಿ ಹಾಗೆ ರಾಮುಲು ಮನೆ ಇತ್ತು. ಅಕ್ಕಪಕ್ಕದಲ್ಲೇ ಇದ್ದ ಮನೆ ಇದೀಗ ಮಧ್ಯದಲ್ಲಿ ಕಾಂಪೌಂಡ್ ಗೋಡೆ ಎದ್ದಿದೆ. ಹಳೆ ದೋಸ್ತಿಗಳ ಮನೆಗಳ ಮಧ್ಯೆ ತಲೆ ಎತ್ತಿದೆ ಹೊಸ ಗೋಡೆ. ಆಸ್ತಿ ವಿಚಾರದಲ್ಲಿ ರೆಡ್ಡಿಗೆ ವಂಚನೆ ಮಾಡಿದ್ರ ಸ್ನೇಹಿತ ರಾಮುಲು. ಹಳೆ ಗೆಳೆಯನ ಬಗ್ಗೆ ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿಬಿಟ್ರು. ರಾಮುಲು ಮುನುಸಿನ ಲಾಭ ಪಡೆಯೋಕೆ ಇದೀಗ ಯತ್ನಾಳ್ ಪ್ಲಾನ್ ಮಾಡ್ತಿರೋ ರೀತಿಯಲ್ಲಿದೆ. ವಿಜೇಂದ್ರ ಕಡೆಯಿಂದ ತಮ್ಮ ಬಣಕ್ಕೆ ಶ್ರೀರಾಮುಲು ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಇದೀಗ ಹಳೆ ದೋಸ್ತಿಗಳ ನಡುವೆ ಎದ್ದಿರುವ ಈ ಭಿನ್ನಾಭಿಪ್ರಾಯ ಬಿಜೆಪಿಯನ್ನ ಮತ್ತೆಷ್ಟು ಬಿರುಕು ಮೂಡುವಂತೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೊಂದು ಬ್ರೇಕ್ ಆದ ನಂತರ ನಿರೀಕ್ಷಿಸಿ.